ರೊಕ್ಕಿದ್ರ ಎಲ್ಲ ಮನುಷ್ಯನು ನಾವು ಹೇಳ್ದಂಗೆ ಕೇಳ್ತಾನ. ಇಲ್ಲ ಅಂದಿದ್ರೆ ನಾವೀಗ ಕುಂತು ತಿಂದ್ವಲ್ಲ ನಾನು ನಮ್ಮ ಅತ್ತಿ, ಅದಿಷ್ಟನ್ನು ಬಿಸಾಕಕ ನಮ್ಮ ಅತ್ತಿ ತೊಗೊಂಡು ಹೋಗಿದ್ರ ನಾ ತರ್ಸೇನಿ ಅಂತಂದು ಹೇಳಿ ನಾ ತೊಗೊಂಡೋಗಿ ಬಿಸಾಕ್ತೇನೆ ಅಂತಂದ್ರು ನಮ್ಮ ಅತ್ತಿ ಇಲ್ಲಿ ಬಿಡುವ ನೀನು ತಿನ್ನ ನಾ ಹೋಗಿ ಬಿಸಾಕ್ ಬರ್ತೀನಿ ಅಂತ ಹೇಳಿ ಬಿಸಾಕಕ್ಕೆ ಹೋಗ್ಯಾರ. ನಂಗೆ ಮಾಡ್ದಂಗೆ ಸೀತಾಗ ಮಾಡ್ತಾರ ಇಲ್ಲ, ಯಾಕಂದ್ರೆ ಸೀತಾನ ಹತ್ರ ರೊಕ್ಕ ಇಲ್ಲ. ನನ್ನ ಎದುರು ಹಾಕೊಂಡ್ರೆ ಅವ್ರಿಗೇನೂ ಸಿಗೋಂಗಿಲ್ಲ. ಅದ ಸೀತಾನ ಎದುರು ಹಾಕೊಂಡ್ರೆ ಅವ್ರಿಗೇನು ಫರ್ಕ ಬೀಳೋಂಗಿಲ್ಲ. ನೋಡುವ ಚಲ್ ಬಂದ್ರಿ ಅತ್ತಿ, ಚಲೋ ಆತ್ ನೋಡ್ರಿ. ಆದ್ರೂ ಭಾರಿ ರುಚಿ ಇತ್ತು ನೋಡು. ನಾನು ಹಿಂಗ್ ಒಟ್ಟ ತಿಂದಿದ್ದಿಲ್ಲ. ಬೆಳಗ್ಗಿಂದು ಮಧ್ಯಾಹ್ನದ್ದು ಮುಗೀತು ನೋಡು. ಇನ್ನ ನನ್ನ ಹೊಟ್ಟೆಗೆ ಒಂಚೂರು ಜಾಗಿಲ್ವಾ. ರಾತ್ರಿನೂ ನಿಮ್ಗೆ ಏನು ಬೇಕು ಹೇಳ್ರಿ ಅತ್ತಿ, ತರಿಸ್ಕೊಡ್ತಾನಂತ. ರಾತ್ರಿ ನಂಗೆ ನಾ ಹೇಳ್ತೇನೆ, ಅದನ್ನ ತರಿಸ್ತಿ. ಹ್ಞೂ ರೀ, ನಿಮ್ಗಿಂತ ಹೆಚ್ಚಿನ್ರಿ. ನಿಮ್ಗೆ ಏನು ಬೇಕು ಹೇಳ್ರಿ, ಅದನ್ನ ಪಟ್ ಅಂತ ಹೇಳಿ ಒಂದು ತಾಸಂಗೆ ತರಿಸ್ತೇನೆ ನೋಡ್ರಿ. ಅಥವಾ ನಂಗೂ ಗಡದ್ದಾಗಿ ತಿಂದೆನ ಹೊಟ್ಟಿ ತುಂಬಿಬಿಟ್ಟೈತಿ. ಹೊಟ್ಟಿ ಬಿರಿಯೋಷ್ಟು ತಿಂದ್ಬಿಟ್ಟೇವಿ, ಜಗಾನ ಇಲ್ಲ ನೋಡು ಹೊಟ್ಟೆ. ಹಂಗ ಒಂದಿಟ್ಟು ವಾಕಿಂಗ್ ಹೋಗಿ ಬಂದು ಒಂದು ತಾಸು ಮಕ್ಕೊಂಡು ಎದ್ದಾಳ್ತಾನವ. ಬರ್ತೀಯನ ನೀನು? ಬರ್ತೇನೆ ನಡೀರಿ ಅತ್ತಿ, ಇಲ್ಲಾರು ಇರ್ತಾರ ನೋಡ್ರಿ. ಇಲ್ಲೇ ಬಕಿಟು ನೆಲ ವರ್ಷ ಬಿ ಬಿಟ್ಟಾಳ. ನಾನೇ ಕೊರಿಸ್ಲಿ, ಹೌದಲ್ರಿ ಅತ್ತಿ? ಬೇಡವಾ, ನೀನು ಗುಡ್ಸಿ ವರ್ಷೋದ್ರಿಂದ ಸವಿತಿ, ವರ್ಷಕ್ ಮಾಡೋದೆಲ್ಲ ಹೋಗಬೇಡ. ಹೌದಲ್ರಿ ಅತ್ತಿ? ಇವೆಲ್ಲ ಮಾಡಿದ್ರ ನಂದು ಗ್ಲಾಮರ್ ಎಲ್ಲ ಹಾಳಾಗಿ ಬಿಡ್ತೈತ್ರಿ. ಮತ್ತು ಗುಡ್ಸಿ ವರ್ಷಿದ್ರ ಕೈಯೆಲ್ಲ ಬೆರಿತೈತ್ರಿ. ಬಾಂಡ್ಯದು ತಿಕ್ತೇವಲ್ರಿ, ಕೈಯಾಗ ಒಂಥರ ಬಿರುಕ್ ಮೂಡ್ತೈತಿ. ಅದಕ್ಕೆ ನಾ ಏನು ಮಾಡಂಗಿಲ್ರಿ. ನಮ್ಮ ಮನ್ಯಾಗ ನಮ್ಮ ಅಪ್ಪಾರ ಏನು ಮಾಡಕ್ ಬಿಟ್ಟಿಲ್ರಿ ನಂಗೆ. ನಮ್ಮ ಮನ್ಯಾಗ ನಮ್ಮವ್ವ ಒಂದೊಂದ್ಸರಿ ಹೇಳ್ತಿದ್ಲು, ಅಂದ್ರೆ ಕೆಲ್ಸಕ್ಕೆ ಬಿಟ್ಟಾಗ ಮಾಡ್ಕೊಂತಿದ್ಲಲ್ರಿ, ಕೈ ಹಿಂಗ್ ಬಿರಿತಾವು ಅಂತ ಹೇಳ್ತಿದ್ಲು. ಹೌದವಾ, ಭಾಳ ಸೂಕ್ಷ್ಮದಿದ್ದೀನಿ ನೀನು. ನಾನು ಅಷ್ಟವ, ಏನು ಮಾಡ್ಬೇಕಲ್ಲ. ಸೀತಾ ಬರಕ್ಕಿಂತ ಮುಂಚೆ ಅಷ್ಟ ಮಾಡ್ಬೇಕಿ ನೋಡಿ, ನಿನ್ಗ ಗೊತ್ತೈತಿಲ್ಲ? ಹೌದ್ರಿ ಅತ್ತಿ, ಸೀತಾ ಬರಕ್ಕಿಂತ ಮುಂಚೆ ನಮ್ಮ ಮನ್ಯಾಗ ಆಳ್ ಬಂದಿದ್ರ, ಅವ್ರು ಮಾಡ್ತಿದ್ರ. ಮತ್ತೆ ನನ್ನ ಮದುವೆಕಿನ್ನ ಮುಂಚೆ ನೀವು ಮಾಡ್ಕೊಂಡಿರಿ, ಹೌದಲ್ಲ? ಹೌದೌದು. ಬಾರವಾ ಅಡ್ಡಾಡ್ಕೊಂಬರೋಣ. ಸೀತಾ, ಮಾವಾರಿ ನೀವು ಹೇಳಿದ್ದು ಮಾಡಕ್ಕ ನನಗೆ ಭಾಳ ಕಷ್ಟ ಆಗಕತ್ತೈತ್ರಿ. ಯಾಕೆ ಕಷ್ಟ ಆಗತ್ತಿತ್ವಾ? ಮತ್ತು ಕೆಲಸ ಮಾಡಿದ್ರಷ್ಟ ಊಟಕ್ಕೆ ಅದು ಕೊಡು ಅಂದ್ರಿ ನೀವು. ಅವ್ರು ಹೆಂಗೆ ನೋಡ್ರಿ ಹೊರಗೆ ತರ್ಸ್ಕೊಂಡು ತಿಂದಿರ್ರಿ. ಬಿಡು, ಅವ್ರು ಬೇಕಾಗೋರು ಹೊರಗೆ ತರ್ಸ್ಕೊಂಡು ತಿಂದಾರ, ನೀನ್ ಯಾಕೆ ಅಷ್ಟು ಬೇಸರ ಮಾಡ್ಕೋತಿ? ಅದು ರೀ, ದಿನ ಹೊರಗಿನ ತಿನ್ನೋದು ಚಲೋ ಅಲ್ಲಲ್ರಿ, ಆರೋಗ್ಯ ಹಾಳಾಕೈತ್ರಿ. ಅವ್ರಿಗ ತಲೆಯಾಗಿಲ್ಲ, ನೀನ್ ಯಾಕೆ ಅಷ್ಟು ತಲೆ ಕೆಡ್ಸ್ಕೊಂತಿ? ಬಿಡು. ಆದ್ರೂ ರೀ ಮಾವ, ನಾ ಬಂದ್ಮೇಲೆ ಎಲ್ಲ ನಾನೇ ಮಾಡ್ಕೊಡ್ತಿದ್ದೆ. ಹೆಂಗಾರ ಹೆಸರಿಡುವಲ್ಲ ಯಾಕ, ತಿಂತಿದ್ರು ಒಂದು ರೀತಿಯಿಂದ ಚಲೋ ಇದ್ರು. ದಿನಾ ಹೋಟ್ಲದಂದ್ರೆ ರೀ ಮಾವ ಏನ್ರಿ? ಬಿಡ, 4 ದಿವಸ ತರ್ಸ್ಕೊಂತಾವು ತಿಂತಾವು, 5ನೇ ದಿವಸಕ್ಕೆ 4 ಗಸಿ ನೆಡ್ತಂಗ ಆಕೈತ. ಮತ್ತೆ ಜಕ್ಕಸ್ತ ನಿನ್ನ ಹತ್ರನ ಅಡಿಗೆ ಮಾಡ್ಸ್ಕೊಂಡ್ ತಿಂತಾವ್ ನೋಡು. ಆದ್ರ ನೋಡ್ ಸೀತಾ, ಬುದ್ಧಿ ಕಲ್ಸಕ್ ನಿಂತಿದ್ದಿ, ಬುದ್ಧಿ ಕಲ್ಸೋ ತನಕ ನೀನು ಒಟ್ಟ ಬಿಡಕ್ ಹೋಗ್ಬೇಡ ನೋಡು. ಕಷ್ಟ ಆದ್ರ ಆಗೋಲ್ಲ ಯಾಕ. ಈಗ ಕಬ್ಬಣಕ್ ಆದಾಗ ಬಡಿಬೇಕು. ಆತ್ರಿ ಮಾವ, ನನ್ನ ಕೈಯಾಗ ಎಷ್ಟು ಆಕೈತ್ಲ ಅಷ್ಟು ಪ್ರಯತ್ನ ಪಡ್ತೇನ್ರಿ. ನೋಡ್ರಿ, ನೆಲ ವರ್ಷ ಅಂತಂದು ಹೇಳ್ಕೊಟ್ಟು ಹೋದ್ರ ಹೊರಗಿಂದ ತರ್ಸ್ಕೊಂಡು ತಿಂದು ಎಲ್ಲ ಇಲ್ಲೇ ಕೆಳಗೆ ಬೀಳಿಸಿ ಹೋಗಿದ್ರು. ಮತ್ತು ನಾನು ಒರೆಸಿ ನೀಟ್ ಮಾಡಿಟ್ಟೆ. ನೀ ಮಾಡುವ, ಆದ್ರೆ ನೀ ಮಾಡಾಕತ್ತಿ ಅಂತ ಅವ್ರಿಗೆ ಗೊತ್ತಾಗಬಾರ್ದು ಅಷ್ಟ. ಅವ್ವ ಸೀತಾ, ಏನ್ರಿ ಮಾವ? ಒಂದ್ ಈಟ ಚಾ ಮಾಡ್ಕೊಡ್ವಾ? ಹ್ಞೂ ರೀ ಮಾವ. ಎಷ್ಟೊತ್ತಾತ ನೀವು 2 ಅತ್ತಿ ಸೊಸಿ ಹೊರಗೆ ಹೋಗಿ ಇನ್ನೂ ಮನೆಗೆ ಬಂದ್ ಹತ್ತಿಲ್ಲ. ಏನನ್ನ ಬಿಡು ಹೋಗ್ಲಿ, ಮತ್ತೆಲ್ಲಾರ ಅಡ್ಡಾಡಕದು ಹೋಗಿರ್ಬೇಕು, ಶಾಪಿಂಗ್ ಅಂತೇಳಿ ಅದರ ಅಂಗಡಿಯಾಗ ನಿಂತಿರ್ಬೇಕು. ಓಹೋ ಬರ್ಬೇಕು ಅತ್ತಿ ಸೊಸಿ ಇಬ್ರು. ಅಯ್ಯ, ನಾವೇನ್ ಮನಿ ಬಿಟ್ಟು ಹೋಗಿದ್ವಿ ಅಂತ ಭಾಳ ಖುಷಿ ಆಗ್ಬಿಟ್ಟಿದ್ರನ? ಇಲ್ವಾ, ನೀವಿಬ್ರು ನಮ್ಮ ಮನಿಗ ಒಂಥರ ಕಳಸ ಇದ್ದಂಗ. ನೀವಿಲ್ಲ ಅಂದ್ರೆ ನಮ್ಮ ಮನಿ ನಡಿಬೇಕಲ್ಲ, ಹೌದಲ್ಲ? ಮತ್ತೆ ಹಂಗ ಹೇಳ್ರಿ, ನಾವಿಬ್ರು ಈ ಮನಿಗ ಕಳಸ ಇದ್ದಂಗ. ಮತ್ತು ಸೀತಾರಿ ಅತ್ತಿ ಆಕಿ ದೃಷ್ಟಿಗೊಂಬಿ. ಹೌದು ನೋಡ್ರಿ ಅತ್ತಿ, ಕರೆಕ್ಟ್ ಹೇಳಿದ್ರಿ. ಆ ಕೊಬ್ಬೆಕ್ಕೆ ಸಾಕ್ರಿ, ನಮ್ಮ ಮನ್ಯಾಗ ಯಾವ ದೃಷ್ಟಿನೂ ಬೀಳೋದಿಲ್ಲ. ಹಾಕಿನ ದೃಷ್ಟಿಗೊಂಬೆ ಅಂತ, ಇವ 2 ದೃಷ್ಟಿಗೊಂಬಿನ ನಾಚಿಸೋ ಹಂಗದಾವು. ಟಿವಿ ರಿಮೋಟ್ ಅಲ್ಲಿ ಇಟ್ಟಿರಿ. ನಾ ನ್ಯೂಸ್ ನೋಡ್ಬೇಕವಾ, ಈಗ ಟಿವಿ ರಿಮೋಟ್ ಎಲ್ಲ ಕೊಡಕ್ಕಾಗಂಗಿಲ್ಲ. ಸರಳ ಟಿವಿ ರಿಮೋಟ್ ಕೊಡ್ರಿ. ಆಕಿ ಪ್ರೀತಿಯನ್ನ ಬಿಗ್ ಬಾಸ್ ನೋಡ್ಬೇಕಂತ ಈಗ ಹತ್ತತತಿ. ನಾ ಒಂದೀಟ ನೋಡ್ಕೊಡ್ತೇನೆ ತಗೋ, ಆಮೇಲೆ ನೋಡ್ವಲ್ಯಾಕ. ಮತ್ತದು ನಾಳೆ ಹೊಳ್ಳಿ ಹಾಗೆ ಹಾಕ್ತಾರಲ್ಲೇನ? ನಿಮಗೂ ನಾಳೆ ಬೆಳಗ್ಗೆ ನ್ಯೂಸ್ ಪೇಪರ್ನಾಗ ಬರ್ತೈತಲ್ಲನ, ಕುತ್ಕೊಂಡು ಓದ್ತಿರ್ಲ 1.5 ತಾಸು. ಏನ ಮಾಡಡ, ಇವ್ರ ಕೈಯಾಗ ಒಂದು ರಿಮೋಟ್ ಸಿಕ್ಕರ ನಮ್ಗ ಏನು ಟಿವಿ ನೋಡಾಕ ಪರ್ಮಿಷನ್ ಇರೋದಿಲ್ಲ. ನೋಡ್ಕೊ ಹೋಗ್ರಿ, ನಂಗೂ ಹೊಟ್ಟೆ ಶಾತೈತಿ, ಹೋಗಿ ಉಂಡರ ಬರ್ತೇನೆ. 9 ಆತು ನೋಡ್ರಿ ಅತ್ತಿ, ಈ ಸೀತಾಗ ಎಷ್ಟರ ಸೊಕ್ಕಿರ್ಬೇಕು. ಈ ಬಕೆಟ್ ಅರ್ಬಿ ಇಲ್ಲೇ ಇಟ್ಟಾಳ. ಸೀತಾ, ಸೀತಾ, ಏನಕ್ಕ? ಏನ್ ಈ ಬಕೆಟ್ ಅರ್ಬಿ ಇಲ್ಲೇ ಇಟ್ಬಿಟ್ಟಿಲ್ಲ, ತಗೊಂಡೋಗಿ ಒಳಗಿಡು. ಅಯ್ಯ, ನಿನಗ ಉಪಯೋಗಕ್ಕೆ ಬರ್ತದಂತಿಟ್ಟೇನಕ್ಕ. ಮತ್ತೀಗ ರಾತ್ರಿ ಊಟ ಬೇಡ ನಿಮ್ಗ? ಯವ್ವ, ನನಗೇನು ರಾತ್ರಿ ಊಟ ಬೇಡ ತಗೋ. ಮುಂಜಾನಿದ್ದು ಮಧ್ಯಾಹ್ನದ್ದು ಆರ್ಡರ್ ಮಾಡಿ ತರ್ಸ್ಕೊಂಡೇನಂತ. ರಾತ್ರಿ ಏನು ತರ್ಸ್ಕೊಳಕ್ ಆಗೋಂಗಿಲ್ಲ. ಓ, ರಾತ್ರಿದು ಸಿಗ್ತತನ? ರಾತ್ರಿ 24/7 ಗೊತ್ತನ? ನಡು ರಾತ್ರಿ 2 ಗಂಟೆಗೆ ಎದ್ದು ಬುಕ್ ಮಾಡಿದ್ರು ತಂದು ಕೊಡ್ತಾರ. ಆತು ಬಿಡಕ್ಕ. ಏಯ್ ಬಾಯ್ಲೆ ಅಕ್ಕ, ನಂಗೆ ಒಳಗೆ ಭಾಳ ಕೆಲಸ ಅದಾವ. ನಿನಗೆ ಕೆಲಸ ಇರೋಲ್ಲ ಅಕ್ಕ. ಈ ಬಕೆಟ್ ಅವ್ರ ಬಿ ಒಳಗೆ ತೊಗೊಂಡು ನಡೆದು ಬಿಡಿ, ಇಲ್ಲೆಲ್ಲ ಇಡಕ್ಕೆ ಹೋಗ್ಬೇಡ. ನೀವು ಒರ್ಸೋಂಗಿಲ್ಲ ಹೋದಲ್ಲಕ್ಕ, ನೀ ಏನು ಚಿಂತೆ ಮಾಡಬೇಡ, ಅದಿಲ್ಲೇ ಇರಲಿ ಬಿಡು. ಚಲ್ಗಿದ್ರೆ ಏನು ಮಾಡ್ಬೇಕು? ಚಲಿದ್ರೆ ನಾ ಒರೆಸ್ತೇನೆ ಬಿಡು, ನೀ ತಲೆ ಕೆಡ್ಸ್ಕೊಬೇಡ. ಹಂಗಾರೆ ಇಲ್ಲೇ ಬಿಡು, ನನಗೇನು ಹತ್ತಿರಿ. ರಾತ್ರಿ ಆತಿಗ ಏನು ತರ್ಸೋಣ್ರಿ? ನಿನ್ನ ಆರ್ಡರ್ ಲಿಸ್ಟ್ನಾಗ ಏನೇನೈತೆ ನೋಡು, ಎಲ್ಲ 2 ಪ್ಲೇಟ್ ಹೇಳ್ಬಿಡು. ಹತ್ತಿರಿ, ಹಂಗ ಲೀಸ್ಟ್ನಾಗ ನೋಡಿ ಆರ್ಡ್ರ್ ಮಾಡಕ್ಕೆ ಹೋದ್ರೆ ಎಷ್ಟೊಂದಿರ್ತಾವ್ರಿ, ಸ್ವಲ್ಪ ಇರೋಂಗಿಲ್ರಿ ಅವು. ಹೌದಾ? ಹಂಗಾರ 1-2 ರೊಟ್ಟಿ ತರ್ಸ. ನಮ್ಮ ಮನ್ಯಾಗ ಏನೇನು ಕಾಯಿಪಲ್ಲೆ ಅದು ತಿಂತ ನೋಡ, ತರಿಸ್ಬಿಡ್ತೇನೆ. ಅಯ್ಯಾರಿ ಅತ್ತಿ, ಕಾಯಿಪಲ್ಲೆ ತಿನ್ನೋದಾದ್ರೆ ಮತ್ತೆ ಅಲ್ಯಾಕೆ ತರಿಸ್ಬೇಕು? ಇಲ್ಲೇ ಒಂದಿಟ್ಟು ನೀವ ಮಾಡ್ತಿದ್ರಿ, ಹೌದಲ್ಲ? ಹೌದಲ್ಲ? ಏನು ಹೇಳಿ? ಏನಾರ ನಾನ್ ವೆಜ್ ತಿನ್ನಂಗಾದ್ರೆ ಹೇಳ್ರಿ. ಯವ್ವ, ನಂಗೆ ಒಂದು ಗೊತ್ತಾಗಂಗಿಲ್ಲ ತಗೋ. ನೀ ಮಧ್ಯಾಹ್ನ ತರಿಸಿದ್ದು ನೋಡು, ಭಾಳ ಚಲೋ ಇತ್ತದು. ಹೋಗ್ಲಿ, ಅದನ್ನ ತರಿಸ್ಬಿಡು. ಅಯ್ಯಾರಿ ಅತ್ತಿ, ಮಧ್ಯಾಹ್ನ ತಿಂದಿದ್ದ ಆತಿಗೆ ಬೇರೆ ತರಿಸ್ತೇನೆ ತಗೋರಿ, ನಾನು ನೋಡಿ. ಅಥವಾ ನಾ 1 ಈಟ ಕೂತು ಟಿವಿ ನೋಡ್ತೇನಂತ ನೀ ಬುಕ್ ಮಾಡು. ತಗೋರಿ ಅತ್ತಿ.
ಛೇ ಯವ್ವ ಇದೇನಿದು ಏ ಪ್ರೀತಿ ಯಾಕ ಹಂಗೆ ಕುರ್ಚಿ ಮೇಲೆಲ್ಲ ಹತ್ತಿ ನೇತಾಡಕತ್ತಿದಿ? ಸುಮ್ಮನಿರತಿ. ಛೇ ಇದೊಂದು ಯಾಕ ಏನಾತ್ ನಿನಗ? ಅಯ್ಯರಿ ಅತ್ತಿ ನೆಟ್ವರ್ಕ ಬರ್ವಲ್ ನೋಡ್ರಿ. ನೆಟೋಟ ಅಂದ್ರೇನು? ಅಂದ್ರೆ ರೀ ಈಗ ಇದು ಬುಕ್ ಮಾಡಕ ನೆಟ್ ಬೇಕ್ರಿ, ಇಂಟರ್ನೆಟ್ ಅಂತಾರ್ರಿ ಅದಕ್ಕೆ. ಅದಿದ್ರ ಅಷ್ಟ ಬರ್ತೈತ್ರಿ. ಯಾಕ ಇವತ್ತ ನನ್ನ ಮೊಬೈಲ್ನಾಗ ತೋರ್ಸಕವಲ್ದು, ಒಂದ್ ಕಡ್ಡಿ ಐತಿ. ಹೌದವ, ನನಗೇನೋ ಗೊತ್ತಾಗಂಗಿಲ್ಲ ಬಿಡ. ತಡಿರತಿ ನಾವು ಹೊರಗೆ ಹೋಗಿ ಟ್ರೈ ಮಾಡಿ ಬರ್ತೇನಂತ. ಯವ್ವ ಈ ಹುಡುಗಿ ಎಲ್ಲಿ ಹೋಗಿರ್ಬೇಕಂತ. ಏನೇನ ಮಧ್ಯಾಹ್ನ ಒಂದ್ ಚಲೋ ತರಿಸ್ಕೊಡ್ಲು, ಈಗೇನಾರ ರೊಕ್ಕ ಖರ್ಚಾಕೈತಿ ಅಂತ ಹೇಳಿ ನಾಟಕ ಮಾಡಕತ್ತಾಳ ಹೆಂಗ? ಅದಂತ ಇಂಟರ್ನೆಟ್ ಪಟ್ಟ ಅಂತಾಳ. ನಮ್ಗರ ಒಂದು ತಿಳಿಯಂಗಿಲ್ಲ. ಈಗಿನ ಜೋಡಿಗಿದ್ದು ಕಲಸು ಕೊಟ್ಟಿಲ್ಲ. ತಡಿ ನಾನು ಕಲ್ಸ್ಕೊಂಡು ಒಂದು ಮೊಬೈಲ್ ತರಿಸ್ಕೊಳ್ಳೋಣ, ಅಂದ್ರೆ ಎದಕ್ಕರ ಉಪಯೋಗಕರ ಬರ್ತೈತಿ. ಬುಕ್ ಮಾಡ್ದೇನಾ? ಇಲ್ಲಿ ಬಿಡ್ರಿ ಅತ್ತಿ ನೆಟ್ಟ ಬರವಲ್ದು, ಎಲ್ಲ ಒಂಥರ ರೌಂಡ್ ಸುತ್ತಾಕತ್ ಬಿಟ್ಟೈತಿ. ತೊಗೊಂಡೋಗಿ ಮೊಬೈಲ್ ಎಲ್ಲಾರ ಒಡೆದು ಬಿಡ್ಲ, ನಾನು ಅಷ್ಟು ಸಿಟ್ಟು ಬಂದ್ಬಿಟ್ಟೈತಿ. ಹಂಗ್ ಮಾಡಿದ್ಯಾವ? ಏನ್ ಮಾಡೋದೀಗ? ನೋಡೋಣ ತಡ್ರಿ, ರೀಸ್ಟಾರ್ಟ್ ಮಾಡೇನಿ, ಇನ್ನೊಂದು ಅರ್ಧ ತಾಸು ಬಿಟ್ಟು ಟ್ರೈ ಮಾಡ್ತೇನಂತ. ಯವ್ವ ಸೊಸಿ, ಇದು ಮಾಡಿಯಲ್ಲ, ಇದು ಏನಿದು ಚಿಕನ್ ಕಬಾಬ್. ಮಾವ ಅದು ಚಿಕನ್ ಕಬಾಬ್ ಅನ್ನೋದಕ್ಕಿಂತ ಕಲ್ಮಿ ಕಬಾಬ್ ಅಂತಾರಲ್ರಿ ಅದದು. ಮಸ್ತ್ ಆಗೈತ್ವ. ಇದೇನಿದು ಎಂತ ಬಿರಿಯಾನಿ ಇದು? ಇದು ಚಿಕನ್ ಬಿರಿಯಾನಿ ರೀ. ಖಾರ ಹಂಗೆ ಒಳ್ಳೆ ಮಸ್ತ್ ಐತ್ ನೋಡು, ಬಾಯಾಗಿಟ್ರೆ ಕರಗ್ಬೇಕು ಹಂಗೈತ್ ನೋಡು. ಅವತ್ತು ಪ್ಯಾಟಿಂದ ಬರೋ ಮುಂದೆ ಒಂದು ಅಡಿಗೆ ಪುಸ್ತಕ ತೊಗೊಂಡಿದ್ದೆ ರೀ, ಅದ್ರಾಗ ಓದಿ ಮಾಡಿದೆ ನೋಡ್ರಿ ಇವತ್ತು. ಯವ್ವ ಇದೇನಿದು ಬಿಳಿ ಹೋಳ್ಗಿ, ಆಮೇಲೆ ಚಿಕನ್ ಕರಿ ಏನೇನ ಮಾಡಿಯವ ಬಾರಿ. ಯಾಕೋ ಭಾಳ ದಿವಸ ಆಗಿತ್ತಲ್ರಿ ತಿನ್ನೋಂಗಾಗಿತ್ತ, ಇವ್ರಿಗೆ ಹೇಳ್ದೆ ತೊಗೊಂಬಂದು ಕೊಟ್ರೆ ಮಾಡಿಬಿಟ್ಟೆ. ಫಿಶ್ ಫ್ರೈ ಎಲ್ಲ ಮಾಡ್ಬಿಟ್ಟಿಯಲ್ಲ. ಅತ್ತಿರಿ ನೋಡ, ಏನೇನೋ ಕಬಾಬ್ ಅಂತ, ಫಿಶ್ ಫ್ರೈ ಅಂತ, ಬಿರಿಯಾನಿ ಅಂತ, ಬಿಳಿ ಹೋಳಿಗೆ ಮಾಡ್ಯಾಳಂತ, ಹೊಟ್ಟೆ ಉರಿಯಾಕತ್ತೈತಿ. ನೋಡ್ರಿ ಯಾವಾಗಾರ ಒಮ್ಮೆ ಮಾಡಕಿ ಇವತ್ತು ಮಾಡ. ಏ ನೀನು ಬಡ ಬಡ ಬುಕ್ ಮಾಡ, ತಿನ್ನೋಣ. ಅಕ್ಕೇನ್ಕಿಂತ ಮಸ್ತ್ ಹಂಗಿರೋದು ಮಾಡ. ಅಯ್ಯ ಹೋಗ್ರಿ ಅತ್ತಿ, ನೆಟ್ವರ್ಕ ಬರವಲ್ದಿನ್ನು. ಅನ್ನದಾತು ಸುಖಿನೋ ಭವಂತು. ಯವ್ವ ಹೊಟ್ಟೆಗೆ ತುಂಬತ್ತು. ನ್ಯೂಸ್ ನೋಡಿ ಒಂದಿಟ್ಟು ವಾಕಿಂಗ್ ಮಾಡಿ ಬಂದು ಮಕ್ಕೊಳ್ಳೋಣ. ಏನ್ವಾ ನಿಮ್ದಾತ ಟಿವಿ ನೋಡೋದು? ಹಾಗೆ ತಗೋರಿ. ಹಂಗಾರ ನಾನು ನ್ಯೂಸ್ ಹಚ್ಕೋತೇನೆ ನೋಡು. ಹೋಗುವ ಪ್ರೀತಿ, ಇನ್ನೊಂದ್ಸರಿ ನೋಡಿ ಬುಕ್ ಮಾಡ್ಬೋ, ಹೊಟ್ಟೆರ ತಾಳ ಹಾಕಾಕತ್ತೈತಿ. ಹ್ಞೂ ರೀ ಅತ್ತಿ. ಛೇ ಈ ಮೊಬೈಲ್ ಏನಾಗೈತೇನ, ಈ ಹೊತ್ತಾಗ ಕೈ ಕೊಡ್ಬೇಕೇನ, ಆಡ್ಕೊಂಡು ಹೋಗೋರ್ ಮುಂದೆ ಮುಕ್ಕಿಸ್ಕೊಂಡು ಬಿದ್ದಂಗ ಆತು. ಏನ ಶರಿ ಊಟ ಮಾಡಂಗಿಲ್ಲ? ಮಾಡ್ಬೇಕ್ರಿ. ಯಾಕ ನಿನ್ ಸೊಸಿ ಇನ್ನೂ ಅಡ್ಗೆ ತರ್ಸಿಲ್ಲ? ಪಾಪಕಿ ತರ್ಸಾಕತ್ತಾಳ್ರಿ, ಅದೆಂತದ ನೆಟ್ ಬರಾಕತ್ತಿಲ್ಲ ಅಂತ ಮೊಬೈಲ್ದಾಗ. ಓ ಹಂಗಾತೇನಾ? ಅಯ್ಯ ಇದೇನಿದು ನ್ಯೂಸ್ನಾಗ ಏನ್ ತೋರ್ಸಕತ್ತಾರ? ಇವತ್ತು ನಿಮಗೆ ಉಪವಾಸ ಗತಿ ತಗೋ. ಯಾಕ್ರಿ? ನೋಡಲಿ ಇವತ್ತ ನೆಟ್ವರ್ಕ್ ಭಾಳ ಡೌನ್ ಐತಂತ, ಅಷ್ಟು ಸರಿ ಬರೋಂಗಿಲ್ಲ ಅಂತೇಳಿ ಟಿವ್ಯಾಗ ತೋರ್ಸಕತ್ತಾರ ನೋಡಲಿ. ಅಯ್ಯ ಇದೇನ್ರಿ, ನಂಗೆ ಒಂದು ಗೊತ್ತಾಗವಲ್ದ. ತಡೀರಿ ಪ್ರೀತಿ ಕರಿತೀನಿ. ಪ್ರೀತಿ ಪ್ರೀತಿ ಏನ್ರಿ ಅತ್ತಿ? ನೀ ಹೇಳಕತ್ತಿದ್ದಲ್ಲ ಅದೇನ, ಅದೆಂತದ ನ್ಯೂಸ್ನಾಗ ತೋರ್ಸಾಕತ್ತಾರ ಅಂತ ನೋಡ್, ನಿಮ್ಮ ಮಾವ ಹೇಳಾರ. ಅಯ್ಯೋ ಹೌದಲ್ರಿ, ಮಳಿ ಭಾಳ ಜೋರಾಗಿದ್ದಕ್ಕೆ ನೆಟ್ವರ್ಕ್ ಭಾಳ ಸ್ಲೋ ಐತಿ ಅಂತಂದು ಹೇಳಿ ತೋರ್ಸಕತ್ತಾರ. ಏನ್ ಮಾಡೋದ್ವಾ ಈಗ? ಅದೇ ರೀ ಅವ್ರು ಟೆಕ್ನಿಷಿಯನ್ಸ್ ಎಲ್ಲ ವರ್ಕ್ ಮಾಡಕತ್ತಾರಂತ್ರಿ, ಎಷ್ಟು ತಾಕೈತೆ ಅನ್ನೋ ಗೊತ್ತಿಲ್ಲ ಅನ್ನಕತ್ತಾರ್ರಿ. ಮತ್ತೀಗ ಉಪವಾಸನ? ಈ ಉಪವಾಸ ನಿಮಗೀಗ. ಸೀತಾ ಏನ್ರಿ ಮಾವ? ಇವತ್ತು ಅಡ್ಗೆ ಮಾಡಿದೆಲ್ಲ ಉಳಿದ್ರ ಯಾ ನಾಯಿಗದು ಹಾಕಾಕ ಹೋಗ್ಬೇಡವಾ. ಮುಂಜಾನೆ ನನಗ ತಿನ್ನಾಕ ಬರ್ತೈತಿ ಇಡು. ಅಯ್ಯರಿ ಮಾವ, ನಮಗಷ್ಟ ಕಟಾಮ್ ಕಟ್ಟಿ ಮಾಡ್ಕೊಂಡಿದ್ದೆ ನಾನು. ಪಾಪ ಇವತ್ತು ನಾಯಿ ಏನು ಉಳಿಲೇ ಇಲ್ಲ ನೋಡ್ರಿ ಹಾಕಾಕ. ಹೌದಾವಾ, ಚಲೋ ಆತ್ ಬಿಡಂಗಾರ. ಅದಕ್ಕೆ ಕರ್ತಿದ್ರೇನ್ರಿ ಮಾವ? ಇನ್ನೊಂದು ಇಟ್ಟೊತ್ತು ನಿನಗೂ ಗೊತ್ತಾಕೆ ತಗೋ. ಸೀತಾ ನಮ್ಗೆ ಊಟಕ್ಕೆ ನೀಡು. ಅಯ್ಯರಿ ಅತ್ತಿ, ನೀವು ಅದೇನೋ ಹೊರಗಿಂದ ತರ್ಸ್ಕೊಂತೇನೆ ಅಂದ್ರಲ್ಲ, ಅದಕ್ಕೆ ನನ್ನ 3 ಜನಕ್ಕೆ ಆಗೋಷ್ಟು ಮಾಡ್ಕೊಂಡಿದ್ದೆ ರೀ. ಭಾವಾರು ಹೊರಗೆ ತಿನ್ ಬರ್ತೇನೆ ಅಂದಿದ್ರ ಮುಂಜಾನೆ, ಅದಕ್ಕೆ ಸ್ವಲ್ಪ ಮಾಡಿದ್ದೆ, ಇನ್ನು 3 ಜನ ಸರಿ ಹೋತ್ರಿ ಅದು. ನಮಗೇನು ಇಟ್ಟಿಲ್ಲನ? ನೀನ ಹೇಳಿದ್ದೆಲ್ಲಕ್ಕ, ನೀ ಏನೋ ಹೊರಗಿಂದ ಆರ್ಡರ್ ಮಾಡಿ ತರ್ಸ್ಕೊಂತೇನಂತ, ಮತ್ತೆ ತರ್ಸ್ಕೊಂತಿನ. ನೆಟ್ ಏನೋ ಕೆಲಸ ಮಾಡಕತ್ತಿಲ್ಲ ಅಲ್ಲಿ, ಅದಕ್ಕೆ ನೀವು ಕೆಲಸ ಮಾಡಿದ್ರೆ ನಿಮ್ಮ ನೆಟ್ಟು ಕೆಲಸ ಮಾಡ್ತತಿ. ಯಾರು ಹೆಂಗಿರ್ತಾರ ಹಂಗ ಅವ್ರ ವಸ್ತುಗಳು. ಮುತ್ತನೆಂತ ಮಾತು ಹೇಳ್ದಿ ನೋಡುವ. ಈಗ ನಾವೇನ್ ಮಾಡೋದು? ಏನ್ ತಿನ್ನೋದು ಹೊಟ್ಟಿಗೆ? ಹಂಗ ಉಪವಾಸ ಮಾಡ್ಕೊಳೋದನ? ಏನಿಲ್ಲ, ನಿನಗಿನ್ನೂ ಒಂದು ಅವಕಾಶ ಕೊಡ್ತೇನಕ್ಕ. ನೀ ಏನು ನನಗೆ ಅವಕಾಶ ಕೊಡಕಿ? ನೋಡಕ್ಕ, ನಿನಗೆ ಊಟ ಅದು ಬೇಕಾತು ಅಂದ್ರೆ ಕಸ ಗುಡಿಸಿ ವರ್ಷ ಆಮೇಲೆ ಊಟಕ್ಕೆ ಬಾ. ಮತ್ತೆಲ್ಲ ಖಾಲಿ ಆಗೈತಂತಿದ್ದಿ, ಏನು ಮಾಡಕ್ಕೆ? ಮಾಡಿದ್ದು ನಾನ್ ವೆಜ್ ಅಡ್ಗೆ ಇಷ್ಟು ಖಾಲಿ ಆತ. ಬೇಕಾದ್ರೆ ನಿಮ್ಗಿಬ್ರಿಗೂ ಚಿತ್ರಾನ್ನ ಪುಳಿಯೋಗರನ್ನು ಮಾಡ್ಕೊಡ್ತೇನೆ, ತಿನ್ನುವಂತ್ರಿ. ಏನು ನೀವು ಅಷ್ಟು ಗಡಗ್ದಾಗ ತಿಂದಿರಿ, ನಾವು ಚಿತ್ರಾನ್ನ ಪುಳಿಯೋಗರೆ ತಿನ್ಬೇಕಾ? ಸೀತಾ ಅತ್ತೇನೋ ಮರ್ಯಾದಿನೇ ಇಲ್ಲ ನಿನಗೆ. ನನಗೊಂದೀಟ್ ಏನಾರ ತೆಗೆದು ಇಡ್ಬೇಕು ಅನ್ನೋದು. ಅಯ್ಯೋ ರೀತಿ, ಮುಂಜಾನೆ ನಿಮ್ಗೆ ಮಾಡಿದ ನಾಷ್ಟ ತೆಗೆದಿಟ್ಟಿದ್ನ, ನೀವು ತಿಂದಿಲ್ಲ, ಅದಕ್ಕೆ ಸುಮ್ಮನೆ ವೇಸ್ಟ್ ಮಾಡೋದಿನ್ನಂತ ಮಧ್ಯಾಹ್ನ ಅದನ್ನ ನಾನು ತಿಂದೇರಿ. ನೀವು ಹೆಂಗಿದ್ರಿ ಈಗ ರಾತ್ರಿ ತರ್ಸ್ಕೊಂತಿದ್ರಲ್ಲ, ಅದಕ್ಕೆ ಎಷ್ಟು ಬೇಕು ಅಷ್ಟ ಮಾಡ್ಕೊಂಡೆ. ನೀವು ಹೇಳಿದ್ರೆ ನಿಮಗೂ ಮಾಡಿಡ್ತಿದ್ದೆ. ಹೋಗೀಗ ಅವಾಗ ನಿಮ್ ಗಂಡ ಫೋನ್ ಹಚ್ಚ, ಚಿಕನ್ ತರಿಸಿ ನಮಗೂ ಚಿಕನ್ ಬಿರಿಯಾನಿ ಮಾಡ್ಕೊಡು. ಈಗ ಹೊತ್ತಾತ್ರಿ ಅತ್ತಿ, ರಾತ್ರಿ ನೋಡ್ರಲ್ಲಿ 11 ಬಂದೈತಿ. ಇಷ್ಟೊತ್ನಾಗ ಯಾಕೆ ಕೋಳಿ ಅಂಗಡಿ ತೆಗ್ದಿರ್ತೈತಿ ನಿಮಗೆ? ಅಷ್ಟಕ್ಕೂ ಅವರು ಭಾಳ ಸುಸ್ತಾಗೈತೆ ಅಂತ ಹೇಳಿ ಮಕ್ಕೊಂಡಾರ. ಬೇಕಂದ್ರೆ ಬಡ ಬಡ ಗುಡ್ಸಿ ವರ್ಷ ಅಂತ ಹೇಳ್ರಿ, ಈಗ ಪುಳಿಯೋಗರನಾರ ಚಿತ್ರಾನ್ನನಾರ ಮಾಡ್ಕೊಡ್ತೇನೆ. ಅವ್ವ ಪ್ರೀತಿ ನಡಿವಾ, ಬಡ ಬಡ ಕೆಲಸ ಮಾಡ್ಕೊಳ್ಳೋಣ. ಅತ್ತಿರಿ ಹೊಟ್ಟೆರ ಭಾಳ ಜೋರ ಹಸ್ತೈತ್ರಿ. ಏನ್ ಮಾಡೋದ್ವಾ, ಅದನ್ನ ತಿನ್ನೋ ನಡಿ. ನಂಗೂ ಹೊಟ್ಟಾಗ ಇಲ್ಲಿ ಓಡಾಡಕತ್ತಾವ. ಅರ್ಧ ತಾಸ್ನಾಗ ಇಷ್ಟು ಮುಗಿದ್ರಷ್ಟ ನೋಡಕ, ನನಗೂ ಹೊತ್ತಾಗೈತೆ, ನಾ ಮಕ್ಕೋಬೇಕು, ನಿದ್ದೆ ಬರಾಕತ್ತೈತಿ. ಮಾಡ್ರಿ. ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ. ನಮಸ್ಕಾರ ಸ್ನೇಹಿತರೆ, ಎಲ್ಲಾರ್ಗೂ ಈ ಶ್ರೀಮಂತ ಸೊಸಿ ಬಡ ಸೊಸಿದ ಸ್ಟೋರಿ ಭಾಳ ಇಷ್ಟ ಆಗತ್ತೈತೆ ಅಂತ ಅನ್ಕೊಂಡೇನಿ.
ಹೆಚ್ಚಾಗಿ ಎಲ್ಲರೂ ಇದೇ ಕತಿ ಕಂಟಿನ್ಯೂ ಮಾಡ್ರಿ ಅಂತ ಕೇಳ್ಕೊಳತ್ತೀನಿ. ಹಾಗಾಗಿ ನನಗೆ ಎಷ್ಟು ಸಾಧ್ಯನೋ ಅಷ್ಟು ಇದನ್ನ ಮುಂದುವರಿಸ್ತೀನಿ. ಸ್ನೇಹಿತರೆ, ನಿಮ್ಮಲ್ಲಿ ನಂದೊಂದು ವಿನಂತಿ, ಯಾರ ನನ್ನ ಚಾನೆಲ್ನ ಮೊದಲನೇ ಬಾರಿ ನೋಡಾಕತ್ತೀರಿ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನೋಡಾಕತ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮ್ದು ಯಾವುದೇ ರೀತಿ ದುಡ್ಡು ಕಟ್ ಆಗೋಂಗಿಲ್ಲ, ಇದು ಫ್ರೀ ರೀ. ಮತ್ತೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಾಕತ್ತೀರಿ ಅವ್ರಿಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡ್ರಿ, ಆದಷ್ಟು ಶೇರ್ ಮಾಡ್ರಿ. ನಿಮ್ಮ ಸಪೋರ್ಟ್ ನನ್ನ ಮೇಲೆ ಯಾವಾಗಲೂ ಇರಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಒಳಗೆ ಸಿಗೋಣ್ರಿ. ಅಲ್ಲಿವರೆಗೂ ಎಲ್ಲರೂ ಹುಷಾರಿಂದ ಇರ್ರಿ. ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ, ನಿಮ್ಮ ದಿನ ಶುಭವಾಗಿರ್ಲಿ. ಮತ್ತೆ ಮುಂದಿನ ವಿಡಿಯೋ ಒಳಗೆ ಸಿಗ್ತೇನಂತ್ರಿ.